ನಾವು ಇದು ಟೂರ್ ಹೋಗಿದ್ದು ಬೆಳಗಾಂದಿಂದ ಪ್ರಯಾಗರಾಜ್ ಮಠ 26th ಜನವರಿಗೆ ನಾವು ಹೋಗಾವಿದ್ರು. ಮಧ್ಯಾಹ್ನ 12 ಗಂಟೆಗೆ ನಾವು ಇಲ್ಲಿಂದ ಬಿಟ್ಟಿದ್ದು. ಇಲ್ಲಿಂದ ನಮ್ಮದು ಮಾಡುವಾಗ ನಾವು ತುಳಜಾಪುರ ಮಾಡಿದ್ದೀವಿ. ತುಳಜಾಪುರ ಮಾಡಿ ಮಹೂರ್ಗಢ ಮಾಡಿದ್ದೀವಿ. ಮಹೂರ್ಗಢ ಮಾಡಿ ನಾವು ಡೈರೆಕ್ಟ್ಲಿ ಪ್ರಯಾಗರಾಜ್ಗೆ ಹೋಗೋದು ಪ್ಲ್ಯಾನ್ ಇತ್ತು ನಮ್ಮದೇ. ನಾವು ಪ್ರಯಾಗರಾಜ್ಗೆ 28ಗೆ ಮಧ್ಯಾಹ್ನ ಮಠ ಅಲ್ಲಿ ರೀಚ್ ಆಗಿದ್ದು ಕೂಡಲೇ ನಾವು ನಮಗೆ ಸಹಕಾರ್ಯ ಮಾಡಿದ್ದು ನಾವು ಟ್ರಾವೆಲ್ ಇತ್ತು ಸಾಹಿರತ್ ಟ್ರಾವೆಲ್ಸ್. ಇದ್ರಾಗ ಇವ್ರದ್ದು ಉಮೇಶ್ ಪವಾರ್ ಇವ್ರದ್ದು ಓನರ, ಮತ್ತು ಪ್ರವೀಣ್ ಹಾಲಿಡೇಸ್ ಅಂತ ಇವ್ರು ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿದ್ರು. ಇವ್ರು ಪ್ರವೀಣ್ ಹಾಲಿಡೇಸ್ ಅಂತ ಒಂದು ಇವ್ರದ್ದು ಏಜೆನ್ಸಿ ಇದೆ, ಇವರು ಓನರ್ ಹತ್ರಲ್ಲೇ ಪ್ರವೀಣ್ ಬೆಳಗಾವ್ಕರ್ ಅಂತ. ಆದ ನಂತರ ನಾವು ಅಲ್ಲೇ 28th ರೀಚ್ ಆದವು. 28ದಿಂದ ರೀಚ್ ಆಗಿದ ನಂತರ ನಾವು ಹೋಗೋದು ಮತ್ತು ನಾವು ನೋಡೋದು ಬರೋದು ಗಾಡಿ ಮಠ ಅದು ನಮ್ಮ ಎಲ್ಲರದು ಪ್ಲ್ಯಾನ್ ಇತ್ತು. ಬಟ್ ಅಲ್ಲಿ ಎಷ್ಟು ರಶ್ ಆಯಿತು, ನಮಗೆ ಎಲ್ಲರಿಗೂ ಹೋಗಲಿಕ್ಕೆ ಅಷ್ಟು ಪೂರ್ತಿ ಎಲ್ಲರಿಗೂ ಕೂಡೆ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೋಗುವಾಗ ಗ್ರೂಪ್ ಆಗಿ ಡಿವೈಡ್ ಆಗಿ ಅಲ್ಲೇ ಹೋಗಿಬಿಟ್ಟು, ಯಾಕಂದರೆ ಕಮ್ಮಿ 20-25 ಕಿಲೋಮೀಟರ್ಸ್ ಸ್ಟಾರ್ಟಿಂಗ್ ಹೋಗೋದು ರೋಡ್ಲೇನ ಹೋಗೋದಿತ್ತು. ಬಟ್ ಪಾರ್ಕಿಂಗ್ದಿಂದ 20-25 ಕಿಲೋಮೀಟರ್ಸ್ ಬೈ ವಾಕ್ ಹೋಗಬೇಕಾಗಿತ್ತು. ನಾವು ಅಲ್ಲಿ ಹೋಗುವಾಗ ಗ್ರೂಪ್ ಆಗಿ ಹೋಗಿದ ಕೂಡಲೇ ಎಲ್ಲರದು ಒಂದು ಗ್ರೂಪ್ ಮಾಡಿದ್ದು ನಾವಲ್ಲೇ ಮಹಾಕುಂಭ ಮೇಳ ಅಂತ ಒಂದು ಗ್ರೂಪ್ ತೆಗೆದಿದ್ದು. ಅದು ಗ್ರೂಪ್ದಲ್ಲಿ ನಾವು ಕನೆಕ್ಟೆಡ್ ಇದ್ದು, ಬಟ್ ಎಲ್ಲರಿಗೂ ಕೂಡಿ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅವಾಗ. ಅದಕ್ಕೆ ನಾವು ಡಿವೈಡ್ ಆಗಿ ಹೋಗಿಬಿಟ್ಟಿದ್ದು. ಎಲ್ಲೆಲ್ಲೇ ಬೇರೆ ಕಡೆಯಿಂದ ಟ್ರೈ ಮಾಡಿದ್ದು, ಎಲ್ಲೆಲ್ಲೇ ರೀಚ್ ಇದ್ದು ಅವರಿಗೆ ಎಲ್ಲೆಲ್ಲಿ ಲೊಕೇಶನ್ ಇತ್ತು ಅದನ್ನ ಗ್ರೂಪ್ದಾಗ ನಾವು ಹಾಕಕತ್ತಿದ್ದು. ನಾವು ರೀಚ್ ಆಗಿದ್ದು ಎಲ್ಲರೂ ಕಮ್ಮಿ 11-12 ಮಟ್ಟ ಅಲ್ಲೇ ರೀಚ್ ಆಗಿದ್ರು ನೈಟ್ಗೆ. ಆದ ನಂತರ ಬೇರೆ ಘಾಟ್ ಇದ್ದು. ಅಲ್ಲಿ ಘಾಟದಲ್ಲಿ ನಾವು ಎಲ್ಲರೂ ಅಲ್ಲೇ ಸ್ನಾನ ಮಾಡಿ ಬರುವಾಗ ಒಂದು ಪ್ರಯಾಗರಾಜದಲ್ಲಿ ಸೆಕ್ಟರ್ ಇದೆ 3-4. ಆ ಸೆಕ್ಟರ್ದಲ್ಲಿ ಒಂದು 9 ಪೀಪಲದ್ದು ಒಂದು ಗ್ರೂಪ್ ಇತ್ತು ಅಲ್ಲೇ. ಆ ಥರಲ್ಲೇ ಇವ್ರು ಮೃತಾಗಿದ್ದ ಅರುಣ್ ಕೊಪ್ಪರ್ಡೆ, ಮಹಾದೇವಿ ಬಾವನೂರ, ಮತ್ತು ಜ್ಯೋತಿ ಹತ್ತರ್ವಾಟ ಮತ್ತು ಮೇಘಾ ಹತ್ತರ್ವಾಟ, ಇವರೆಲ್ಲರೂ ಅದರಲ್ಲೇ ಇತ್ತು. ಮತ್ತು 5 ಮಂದಿ ಇದ್ದರು ಇದರಲ್ಲಿ. ಅವ್ರ 5 ಮಂದಿರಿಗೂ ಸ್ವಲ್ಪ ಹತ್ತೈತೆ, ಯಾಕಂದ್ರೆ ಅಲ್ಲಿ ಹೋಗುವಾಗ ಸ್ವಲ್ಪ ರಶ್ ಆಯಿತು. ರಶ್ದಾಗ ಬರುವಾಗ ಅಲ್ಲಿಂದ ಜನರದ ಗಡ್ಬಡಾಗೆ ಅಲ್ಲಿಂದ ಬರುವಾಗ ಸ್ವಲ್ಪ ಬಂದರು. ಅದ್ರಾಗ ಇವ್ರು ಸಿಕ್ಕೊಂಡು ಕುಂತ್ರೆ ಅವಾಗ ಬ್ಯಾಗ್ ಬಿಗಿದ್ದು, ಅಲ್ಲೇ ಬ್ಯಾಗ್ ಎಲ್ಲ ಕೂಡಿ ತೊಗೊಂಡು ಹೋಗಬೇಕಾಗಿತ್ತು. ಬರುವಾಗಲ್ಲೇ ರಶ್ ಆಗಿದ್ದ ಕೂಡಲೇ ಪ್ಯಾಕ್ ಅದು ಅವ್ರಿಗೆ ನಡಕ್ಕೆ ಸಾಧ್ಯ ಆಗಿರಲಿಲ್ಲ. ಅವ್ರು ಬಿದ್ದರೆ ಕೆಳಗೆ ಬಿದ್ದಿದ್ದ ಕೂಡಲೇ ಏನು ಮಾಬ್ ಇತ್ತು, ಅದು ಮಾಬ್ ಅವ್ರ ಮೇಲಿಂದನೇ ಹೋಗಿಬಿಟ್ಟಿತ್ತು. ಅದರಲ್ಲೇ ಇವ್ರು 4 ಮಂದಿದ್ದು ನಿಧನ ಆಗಿದ್ದಿತ್ತು. ಅದ್ರಾಗ ಸ್ವಲ್ಪ ಮೈನರ್ ಇದ್ದು, ಅದು ಅವಲೇ ಚಿಕಿತ್ಸಾಲಯ ಸ್ವಲ್ಪ ಮಾಬ್ದಾಗ ಅವ್ರಿಗೆ ಚಿಕಿತ್ಸಾಲಯನೂ ಸ್ವಲ್ಪ ಫಾಸ್ಟ್ ಸಿಗಿರಲಿಲ್ಲ. ಅಂದ್ರೂ ಸ್ವಲ್ಪ ಮಾಡಿದ ಕೂಡಲೇ ತೊಗೊಂಡು ಹೋಗಿದ್ರು. ನಮಗೆ ಗೊತ್ತಾಗಿತ್ತು ಅದನ್ನು ಸ್ವಲ್ಪ ಕಮ್ಮಿ 2 ಅವರ್ಸ್ ನಂತರ ನಮಗೆ ಗೊತ್ತಾಗಿತ್ತು ಹಿಂಗೆ ಪ್ರಾಬ್ಲಮ್ ಆಗೈತಿ. ಎಲ್ಲರ ಕಡೆ ಮೊಬೈಲ್ ಮಿಸ್ ಆಗಿದ್ದು, ಯಾರೂ ಕಾಂಟ್ಯಾಕ್ಟಾಗಿ ರೀಚ್ ಆಗಿರಲಿಲ್ಲ. ನೆಟ್ವರ್ಕ್ ಇಶ್ಯೂಸ್ ಕೆಲವೊಂದಾಗ, ಯಾಕಂದರೆ ಮಾಬ್ ಇಷ್ಟ ಆಯಿತು, ಅಲ್ಲೇ ಸ್ವಲ್ಪ ನೆಟ್ವರ್ಕ್ ಇಶ್ಯೂನು ಬಂತ. ನಾವು ರೀಚ್ ಆಗಲಿಕ್ಕೆ ಕಮ್ಮಿ 7-8 ಅವರ್ಸ್ ಆಯಿತು ಅಲ್ಲಿ ಅವ್ರ ಕಡೆ ರೀಚ್ ಆಗೋದು. ಅದ್ರಾಗ ಒಂದೇ ಅವ್ರ ಕಡೆಯಿಂದ ಎಲ್ಲಿಂದರೆ ಫೋನ್ ಮಾಡಿ ಅವ್ರು ಹೇಳಿದ್ರು ಹಿಂಗೆ ಇಲ್ಲಿ ನಾವು ಅದೇವಂತ. ನಾವು ಅಲ್ಲಿ ಹೋಗಲಿಕ್ಕೆ 7-8 ಅವರ್ಸ್ ಆಯಿತು.